ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ನ ಜೀವನದಲ್ಲಿ ಮಾಡದಿರೋ ತಪ್ಪಿಗೆ ಪಡಬಾರ್ದು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಮೊದಲಿಗೆ ನನ್ನ ಪ್ರೀತಿನ ಕಿತ್ಕೊಂಡೆ, ಆಮೇಲೆ ಜೊತೆಗೆ ನಮ್ಮ ಅಪ್ಪನಿಂದ ದೂರ ಮಾಡಿದೆ, ಆಮೇಲೆ ನಾನು ಕುಡಿಯೋ ಹಾಗೆ ಮಾಡಿದೆ, ಜೊತೆಗೆ ನಾನು ಕಳ್ಳ ಸುಳ್ಳ ಅನ್ನೋ ಪಟ್ಟಾನು ಕೊಟ್ಟೆ. ಅಷ್ಟು ಸಾಲದು ಅಂತ ಹಿಂಗೆ ನನ್ನ ತಂಗಿ ಜೀವನ ಹಾಳು ಮಾಡಕ್ ಕೊಟ್ಟಿದ್ಯಲ್ಲ, ನಿನಗೆ ಕರುಣೆ ಅನ್ನೋದೇ ಇಲ್ವಾ? ಯಾಕೆ ನನಗೆ ಈ ತರ ಶಿಕ್ಷೆ ಕೊಡ್ತಾ ಇದೆಯಾ ಅಂತ? ಪಾಪ ನಾನು ಏನ್ ಮಾಡಿದ್ದೀನಿ? ಒಂದು ಹುಡುಗಿನ ಪ್ರೀತಿ ಮಾಡಿದ್ದೆ ತಪ್ಪ, ಅಥವಾ ಅಪ್ಪ ಅಮ್ಮನ ಹಚ್ಕೊಂಡಿತ್ತಪ್ಪ, ಇಲ್ಲ ನನ್ನ ತಂಗಿ ಜೀವನ ಚೆನ್ನಾಗಾಗ್ಲಿ ಅಂತ ಬಯಸೋ ತಪ್ಪ? ಹೇಳು, ನನಗೆ ಏನೇ ಶಿಕ್ಷೆ ಕೊಟ್ಟರು ನಾನು ತಡ್ಕೋತೀನಿ, ಆದ್ರೆ ನನ್ನ ಮನೆಯವ್ರಿಗೆ ಯಾವ್ದು ಆದ್ರೆ ನನಗೆ ಸಹಿಸಕ್ಕಾಗಲ್ಲ. ನೀನು ನನ್ನ ಪ್ರೀತಿ ಕಿತ್ಕೊಂಡಾಗ್ಲೂ ನೀನ ಬೈಕೊಳ್ಳಿಲ್ಲ, ನಮ್ಮ ಅಪ್ಪನಿಂದ ದೂರ ಇಟ್ಟಾಗ್ಲೂ ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ. ಆದ್ರೆ ಈಗ ನನ್ನ ತಂಗಿ ಜೀವನದಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡ್ತಾ ಇದೆಯಲ್ಲ, ಇದನ್ನ ನೋಡ್ಕೊಂಡು ನಾನು ಹೇಗೆ ಸಹಿಸ್ಕೊಂಡಿರ್ಲಿ? ನನ್ನ ತಂಗಿ ಇದು ಎಳೆ ಮಗು, ನನ್ನ ದೀಪು ಎಳೆ ಮಗು ಇದ್ದಾಗೆ ಯಾರ ಜೊತೆ ಹೇಗೆ ನಡ್ಕೋಬೇಕಂತ ಇನ್ನು ಇವಾಗ ಕಲ್ತ್ಕೋತಾ ಇದ್ದಾಳೆ. ಎಲ್ರನ್ನು ಒಳ್ಳೆಯವರು ಅಂತ ನಂಬ್ತಾಳೆ. ಅಂತವಳು ಬಾಳಲ್ಲಿ ಬಿರುಗಾಳಿ ಎಪ್ಸಕ್ ನೋಡ್ತಾ ಇದೆಯಲ್ಲ, ನೀನು ನಿಜವಾಗ್ಲೂ ದೇವ್ರ ಅಂತ ಅನುಮಾನ ಬರ್ತಿದೆ ನನಗೆ. ನಿನ್ನ ಯಾರು ದೇವ್ರು ಅಂತ ಪೂಜೆ ಮಾಡಕ್ ಶುರು ಮಾಡಿದ್ರು ನನಗೆ ಗೊತ್ತಿಲ್ಲ. ಶ್ರೀಮಂತರು ಶ್ರೀಮಂತರಾಗೆ ಬೆಳೀತಾ ಇದಾರೆ, ಬಡವರು ಬಡವರಾಗೆ ಉಳಿದಾರೆ. ಒಳ್ಳೆಯವ್ರಿಗೆ ಉಳಿಗಾಲ ಎಲ್ಲ, ಕೆಟ್ಟವ್ರು ಮಾಡೋ ಪಾಪಗಳಿಗೆ ಕೊನೆ ಇಲ್ಲ. ಬರ್ತಿರೋ ಕೋಪಕ್ಕೆ ನಿನ್ ಮೇಲೆ ಕಲ್ಲೆತ್ಕೊಂಡು ಎಸಿಬೇಕು ಅನಿಸ್ತಾ ಇದೆ. ನಾನು ಇಷ್ಟು ಅರ್ಚಾಡ್ಕೊಂಡು ಕೂಗಾಡ್ಕೊಂಡು ಮಾತಾಡ್ತಿದ್ರು ನೀನು ನೋಡ್ತಾ ನಗ್ತಾ ಇದೆಯಲ್ಲ. ನೀನು ದೇವ್ರಲ್ಲ, ಕಲ್ಲು, ಕಲ್ಲಿನ ರೂಪದಲ್ಲಿರೋ ಮೋಸ್ಕಾರ. ನಿನ್ನ ನಂಬಿ ನಮ್ಮ ಜನ ಪೂಜೆ ಮಾಡ್ತಾರಲ್ಲ, ಅವ್ರಿಗೆ ಬುದ್ಧಿ ಇಲ್ಲ. ಎಲ್ರು ನಿನ್ನ ಅವ್ರ ಕಷ್ಟಕ್ಕೆ ಬಳಸ್ಕೊಂಡ್ರೆ ನೀನು ಎಲ್ರು ನಿನ್ನ ಸ್ವಾರ್ಥಕ್ಕೆ ಬಳಸ್ಕೋತೀಯ. ಆದ್ರೆ ಒಂದಂತೂ ಸತ್ಯ, ನಮ್ಮ ದೀಪು ಜೀವನಕ್ಕೆ ತೊಂದರೆ ಆದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಏನು ತಪ್ಪು ಮಾಡಿದ್ರು ನನ್ನ ತಂಗಿಗೆ ತೊಂದರೆ ಆದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಾನು ದೇವ್ರಿಗೆ ಸವಾಲಾಗ್ತಾ ಇದೀನಿ ಅಂದ್ಕೊಂಡ್ರು ಪರವಾಗಿಲ್ಲ, ಎಚ್ಚರಿಕೆ ಕೊಡ್ತೀನಿ ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳ್ಳಲ್ಲ. ಒಟ್ಟಲ್ಲಿ ನನ್ನ ತಂಗಿ ಜೀವನ ಸರಿ ಹೋಗ್ಬೇಕಷ್ಟೇ. ಇದನ್ನ ಸವಾಲಾಗಿ ಸ್ವೀಕರಿಸ್ತೀಯೋ ವರವಾಗಿ ಈಡೇರಿಸ್ತೀಯೋ ನಿನಗೆ ಬಿಟ್ಟೆ. ಕೇಳಿಸ್ಕೊಂಡ್ರಲ್ಲ? ಆದ್ರೂ ಅವಳನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಅವಳ ಯೋಗ್ಯತೆನ ಪರೀಕ್ಷೆ ಮಾಡೋದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಟ್ಟೆ. ನಾನ್ ಮಾಡ್ಬೇಕಾಗಿದ್ದ ಕೆಲವು ಜವಾಬ್ದಾರಿನ ಅವಳಿಗೆ ವಹಿಸ್ದೆ, ಅದ್ರಲ್ಲೂ ಫೇಲ್. ಅಲ್ಲ ರೀ ಜೈರಾಮ್, ನಿಮ್ ಮಗಳೆಲ್ಲ ಏನಿದೆ ಅಂತ ನಮ್ ಚಿರು ಕೊಟ್ಟು ಅವಳಿಗೆ ಮದ್ವೆ ಮಾಡ್ತಿದ್ರಿ, ನನಗೆ ಅರ್ಥನೇ ಆಗ್ತಾ ಇಲ್ಲ. ಸೌಂದರ್ಯ ಇದೆಯಾ, ಸ್ಟ್ಯಾಂಡರ್ಡ್ ಇದೆಯಾ, ಘನತೆ ಗಾಂಭೀರ್ಯ ಇದೆಯಾ? ಏನೂ ಇಲ್ಲ. ಅದೆಲ್ಲ ಬಿಡಿ, ಕಡೆ ಪಕ್ಷ ಇವಳಿಗೆ ಡ್ರೆಸ್ಸಿಂಗ್ ಸೆನ್ಸ್ ಆದ್ರೂ ಇದೆಯಾ? ಅದ್ಯಾವುದೋ ಹಳೆ ಲಂಗ ದಾವಣಿ ಹಾಕೊಂಡು ಅಲ್ದಾಡ್ತಿರ್ತಾಳೆ. ಮೇಡಮ್, ನಿಮ್ಮ ಪ್ರಕಾರ ನಮ್ಮ ಮಗಳಲ್ಲಿ ಏನಾದರೂ ನ್ಯೂನ್ಯತೆಗಳಿದ್ರೆ ಅದನ್ನ ನಾವಿಬ್ಬರು ಸೇರಿ ಸರಿ ಮಾಡ್ತೀವಿ. ಮನೆ ಬಿಟ್ಟು ಕಳಿಸುವಾಗ ಈ ಥರ ಮಾತಾಡ್ತಿದ್ರಲ್ಲ ಮೇಡಮ್, ಇದು ಮರ್ಯಾದಿನ? ನಿಮ್ಮಂಥ ಮಾನ ಮರ್ಯಾದೆ ಇಲ್ಲದೆ ಇರೋ ಫ್ಯಾಮಿಲಿಗೆ ನಮ್ಮಂಥ ದೊಡ್ಡ ಫ್ಯಾಮಿಲಿಯವರು ಮರ್ಯಾದೆ ಕೊಡ್ಬೇಕಾ? ಒಬ್ಬ ಮಗ ಕಳ್ಳ ಸುಳ್ಳ, ಇನ್ನೊಬ್ಬ ಮಗಳು ಎಲ್ಲೋ ಓಡ ಹೋದ್ಲು ಅಂತಾನೆ ಗೊತ್ತಿಲ್ಲ.
ಹೋಗೋರು ಯಾರು ಒಬ್ರೇ ಓಡ್ ಹೋಗಲ್ಲ, ಯಾರ ಜೊತೆನೋ ಹೋಗಿರ್ತಾರೆ. ನಿಮ್ ಮಗಳು ಅದ್ ಯಾವನ್ ಜೊತೆ ಓಡ್ ಹೋದ್ಲೋ ಏನು. ನೀವೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವಳನ್ನ ಕಂಡಿಡಿಯಕ್ಕೆ ಆಗ್ಲಿಲ್ಲ ಅಂದ್ರೆ ನೀವ್ ಆ ಕೆಲಸ ಮಾಡೋದಕ್ಕೆ ಲಾಯಕ್ಕಿಲ್ಲ. ಅಥವಾ ನೀವೇ ಅವಳನ್ನೆಲ್ಲಾದ್ರೂ ಕಳಿಸ್ಬಿಟ್ರ? ಹೋಗ್ಲಿ ಬಿಡಿ, ನಮಗೆ ಯಾಕೆ ಆ ಕತೆ. ಇನ್ನು ಉಳ್ದಿರೋ ಈ ಮಗಳ ಕತೆ ಇವತ್ತಿಂದ ಅಯೋಮಯ. ಆ ನಿಮ್ ಪೊಲೀಸ್ ಕೆಲಸ ಅನ್ಬಿಟ್ಟು ನಿಮ್ ಮಗಳನ್ನ ಇಟ್ಕೊಂಡು ಏನಾದ್ರೂ ವ್ಯವಹಾರ ಮಾಡಿ. ನಮ್ಮ ಅಪ್ಪ ಅಮ್ಮನ ಬಗ್ಗೆ, ನಮ್ಮ ಮನೆತನದ ಬಗ್ಗೆ ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ. ಇವ್ರು ಬರೀ ನಂಗೆ ಅಪ್ಪ ಅಲ್ಲ, ದೇವ್ರ ಸಮ. ನಾವು ಬಡವ್ರಿದ್ರು ನಂಗೆ ಬಂಗಾರದಂಗೆ ಸಾಕಿದ್ದಾರೆ. ತಮ್ಮ ಖುಷಿನ ತ್ಯಾಗ ಮಾಡಿ ನನ್ನ ಖುಷಿಯಲ್ಲಿ ಸಂತೋಷ ಪಟ್ಟಿದ್ದಾರೆ. ಇಂಥ ನಮ್ಮಪ್ಪನ್ನ ಈ ತರ ಅವಮಾನ ಮಾಡ್ತೀರಲ್ವಾ? ನೀವ್ ಒಂದ್ ಬೈದ್ರೆ ನಾನು 10 ಬೈತೀನಿ. ಬೇಡ ಸುಮ್ಮನಿರಮ್ಮ ದೀಪು, ಅವ್ರು ದೊಡ್ಡವರು. ಸುಮ್ನಿರೋ ಪೊಲೀಸಪ್ಪ. ಯಾರು ದೊಡ್ಡವರು? ಇವ್ರು ನಮ್ಗಿಂತ ದುಡ್ಡಲ್ಲಿ ದೊಡ್ಡವರು ಇರ್ಬೋದು, ಆದ್ರೆ ಗುಣದಲ್ಲಿ ನಮ್ಗಿಂತ ಕೆಳಗಿದ್ದಾರೆ. ದುಡ್ಡಿರತ್ತೆ, ನಾಳೆ ಹೋಗತ್ತೆ, ಆದ್ರೆ ಗುಣ ಮಾತ್ರ ಕೊನೆವರೆಗೂ ಇರತ್ತೆ. ಅದೇ ಅವ್ರಿಗಿಲ್ಲ ಅಂದ್ರೆ ಯಾವ ಸೀಮೆ ದೊಡ್ಡವರು? ಹಾಗೆಲ್ಲ ಮಾತಾಡ್ಬಿಡ ಕಣೆ. ನೀನ್ ಯಾಕಮ್ಮ ಅಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ಯಾ? ಬಾಯಲ್ಲಿ. ಸೌಂದರ್ಯ ಮೇಡಮ್, ಇವ್ರು ನಮ್ಮಮ್ಮ. ಇವ್ರನ್ನ ಸರಿಯಾಗಿ ನೋಡಿದ್ದೀರಾ? ಎಲ್ಲಿ ಹೇಗಿರ್ಬೇಕು ಅಂತ ಕಲ್ಸ್ಕೊಟ್ಟಿರೋ ದೇವ್ರು. ಇಂಥವ್ರನ್ನ ಅವಮಾನ ಮಾಡಿದ್ರೆ ಆ ದೇವ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.